ನನ್ನ ಹೆಸರು ಸೌಭಾಗ್ಯಲಕ್ಷ್ಮಿ HR ಅಂತ. ನಾನು ರಾಯಲ್ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಲ್. ನಾವು ಈ ಶಾಲೆನ 12 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಇವಾಗ 430 ಜನ ಮಕ್ಕಳಿದ್ದಾರೆ. ಸೊ ಫಸ್ಟು ಸೆಕೆಂಡ್ ಎಲ್ಲ ವರ್ಷದಲ್ಲೂ 10th ಮಕ್ಕಳು ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ. ನಾವು ನಮ್ಮ ಕೈಲಿ ಆದಷ್ಟು ಮಕ್ಕಳಿಗೆ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಓದಿಸ್ಬೇಕು ಅನ್ನೋಂಥ ಕಾರಣದಿಂದ ನಾವು ಶಾಲೆ ಓಪನ್ ಮಾಡಿದ್ದೀವಿ. ಇವಾಗ 430 ಜನ ಮಕ್ಕಳಿದ್ದಾರೆ. ನಾವು ಶಾಲೆ ಶುರು ಮಾಡಿದಾಗ 60 ಜನ ಮಕ್ಕಳಿದ್ರು. ನಮ್ಮ ಸ್ಕೂಲ್ ಬಂದುಬಿಟ್ಟು ಚಂದ್ರ ರಾಜರಾಜೇಶ್ವರಿ ನಗರದಲ್ಲಿದೆ. ಸೊ ಆದಷ್ಟು ಯಾವ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅನಿಸುತ್ತೆ, ನಿಮ್ಮ ಕೈಲಿ ಆದಷ್ಟು ಓದಿಸೋಕ್ಕಾಗಲ್ಲ ಅಂತಂದರೆ ಕರ್ಕೊಂಡು ಬನ್ನಿ, ನಾವು ಮಕ್ಕಳನ್ನ ಓದಿಸ್ಕೊಡ್ತೀವಿ. ಫೀಸ್ ಕಟ್ಟೋಕ್ಕಾಗಲ್ಲ ಅಂತಂದ್ರೂ ಪರವಾಗಿಲ್ಲ, ಕರ್ಕೊಂಡು ಬನ್ನಿ, ನಾವು ಓದಿಸ್ಕೊಡ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಗೆ ಪ್ರತಿ ವರ್ಷ ಇದು ಮಾಡ್ತಾ ಇರೋದ್ರಿಂದ ಖರ್ಚಾಗ್ತಾಯಿದೆ, ಬಟ್ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನಮಗೇನಂತಂದರೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಮಕ್ಕಳಿಗೆ ದುಡ್ಡು ತೊಗೊಂಡು ಪ್ರೋಗ್ರಾಮ್ ಮಾಡಿಸ್ತಾರೆ. ಬಟ್ ನಮಗೇನಂದರೆ ದುಡ್ಡು ಬರಲಿಲ್ಲ ಅನ್ನೋ ಚಿಂತೆ ಇಲ್ಲ. ನಮ್ಮ ಮಕ್ಕಳಿಗೂ ಸಹ ಎಲ್ಲ ಥರ ಸೌಲಭ್ಯನೂ ಸಿಗಬೇಕು. ಅವರಿಗೆ ಮುಂದಕ್ಕೆ ಫೀಲ್ ಆಗಬಾರ್ದು, ನಾನು ಓದಿದ ಸ್ಕೂಲ್ ಚಿಕ್ಕ ಸ್ಕೂಲು, ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ ಅನ್ನೋ ಫೀಲ್ ಆಗ್ಬಿಡ್ದು. ಅದಕ್ಕೆ ನಾವು ನಮ್ಮ ಕೈಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಎಲ್ಲದನ್ನು ಮಾಡಿ ನಾವು ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಸೊ ಎಲ್ಲ ಮಕ್ಕಳನ್ನ ಬೇರೆ ಮಕ್ಕಳಿಗೆ ಏನೇನು ಸೌಲಭ್ಯ ಇದೋ ಅದು ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಪೇಟೆಗಳು ನಳಿನಿ ಮಂಜು ಅವರು, ಅಲ್ಲಿಂದ ಮಂಜು ಅವರು, ಮತ್ತು ರಾಮಚಂದ್ರ ಅವರು, ಮತ್ತು ಸಮಾಜ ಸೇವಕರಾದಂಥ ಭೂಪಾಲ್ ಅವರು ಎಲ್ಲರೂ ಬಂದಿದ್ದಾರೆ. ಪೋಷಕರು ಯಾವ ರೀತಿ ಸರ್ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾವು 4 ಗಂಟೆ 5 ಗಂಟೆವರೆಗೂ ಮಾಡ್ತೀವಿ ಅಂತಂದ್ರೂ ಡ್ಯಾನ್ಸ್ಗೆ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮಧ್ಯದಲ್ಲಿ ಕಳಿಸ್ಕೊಡಿ ಏನೂ ಇಲ್ಲ ನಾವು ಇವತ್ತು ಸಾಟರ್ಡೆ ಫುಲ್ ಡೇ ಮಾಡ್ತೀವಿ, ಸಂಡೇ ಮಾಡ್ತೀವಿ ಅಂದ್ರೆ ಸಂತೋಷವಾಗಿ ಕಳಿಸ್ಕೊಟ್ಟಿದ್ದಾರೆ. ಯಾವಾಗಲೂ ನಮ್ಮನ್ನು ಅವರು ಬೈದಿಲ್ಲ, ನೀವು ನಮ್ಮ ಮಕ್ಳಿಗೆ ಇದು ಮಾಡ್ತಿದ್ದೀರಾ, ಕಷ್ಟಪಡ್ತೀರಾ ಅಂತ ಹೇಳಿಲ್ಲ. ಎಷ್ಟೊತ್ತು ಬೇಕಾದ್ರೂ ಕಳಿಸ್ಕೊಟ್ಟು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಸರ್. ಮತ್ತು ಇವಾಗಲೂ ಅಷ್ಟೇ ನಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ 10 ಗಂಟೆವರೆಗೂ ಕಳಿಸಲ್ಲ ಅಂತ ಹೇಳಿದ್ವಿ. ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ತಿದ್ದಾರೆ ಸರ್. ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಗೆ ಸರ್ ಮಕ್ಕಳಿಗೆ ಏನು ಅಂತಾರೆ, ನಾವಿನ್ನೇನು ಕೇಳ್ಕೊಳ್ಳಲ್ಲ. ಮುಂದಕ್ಕೆ ನೀವು ಹೋದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಚಿಕ್ಕ ಸ್ಕೂಲಲ್ಲಿ ಓದೋದ್ವಿ ಅಂತ ಬೇಜಾರು ಮಾಡ್ಕೊಬಿಡಿ, ಚೆನ್ನಾಗಿ ಸೌಲಭ್ಯ ಅವ್ರ ಕೈಲಿ ಆದಷ್ಟು ಕೊಟ್ಟಿದ್ದಾರೆ. ಸೊ ನಾವು ಹೇಳೋದೇನಂತಾರೆ, ನಮಗಿಂತ ಜಾಸ್ತಿ ನಿಮ್ಮ ಅಪ್ಪ ಅಮ್ಮನ ಗೌರವ ಕೊಡಿ, ಅವ್ರನ್ನ ಚೆನ್ನಾಗಿ ಪ್ರೀತಿಸಿ. ಅವರಾದಮೇಲೆ ನಾವು. ಸೊ ಅವ್ರನ್ನ ಫಸ್ಟ್ ಗೌರವ ಕೊಟ್ಟು ಆಮೇಲೆ ನಮ್ಮನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ, ಸಾಕು. ನಮ್ಗೆ ಗೌರವ ನಾವೇನು ಹೇಳ್ತಿದ್ದೀವಿ ಅಂತಂದರೆ ನಮ್ಮ ಕೈಲಿ ಆದಷ್ಟು ನಾವು ಓದಿಸ್ತಾ ಇದ್ದೀವಿ. ಸೊ ಆದಷ್ಟು ನೀವು ಸ್ವಲ್ಪ ಕೂತ್ಕೋಬೇಕು. ಯಾಕೆ ಅಂತಂದರೆ ಇವಾಗ SLC ಅಂತ ನಾವು ಅಂತೀವಿ, ಬಟ್ ಪ್ರತಿಯೊಂದು ಕ್ಲಾಸೂ ಅಷ್ಟೇ ಒಂದೊಂದು ಮೆಟ್ಲಿದ್ದಂಗೆ. ಒಂದೊಂದು ಮೆಟ್ಲು ಹತ್ಕೊತಾ ಹೋದ್ರೇ ನಾವು ಕೊನೆಯಲ್ಲಿ ಮೇಲ್ಗಡೆ ಹತ್ತಕ್ಕಾಗೋದು. ಆದ್ದರಿಂದ ಯಾವುದೇ ಕ್ಲಾಸ್ ಆಗಲಿ ನೆಗ್ಲೆಕ್ಟ್ ಮಾಡ್ದಂಗೆ ದಯವಿಟ್ಟು ಚೆನ್ನಾಗಿ ಓದಿ ಅಂತಲೇ ನಾವು ಹೇಳ್ತೀವಿ ಸರ್.